ವಾರದ ಮಾಧ್ಯಮ ಗೋಷ್ಠಿಗೆ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ಪ್ರಮುಖವಾಗಿ ಬೆಂಗಳೂರು ನಗರ ಕೇಂದ್ರ ಅಪರಾಧ ದಳದವರು ಮತ್ತು ಬೇರೆ ಬೇರೆ ವಿಭಾಗಗಳು ಮಾಡಿರ್ತಕ್ಕಂಥ ಕೆಲವೊಂದು ಉತ್ತಮ ಪತ್ತೆ ಕಾರ್ಯಗಳು, ಜೊತೆಗೆ ನಮ್ಮ ಮಾದಕ ವಸ್ತುಗಳ ವಿರುದ್ಧದ ನಿರಂತರ ಸಮರ ಏನಿದೆ ಅದಕ್ಕೆ ಪೂರಕವಾಗಿ ಮಾಡಿರ್ತಕ್ಕಂತಹ ಕೆಲವು ಪತ್ತೆ ಕಾರ್ಯಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲಿದ್ದೇವೆ. ಮೊದಲನೇದಾಗಿ CCBಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ನಗರದಲ್ಲಿ ಕಳೆದ ಒಂದು ವಾರದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಒಟ್ಟು 3 ವಿದೇಶಿಯರಿಗೂ ಸೇರಿದಂತೆ 8 ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಅವರಿಂದ ಸುಮಾರು 2,74,00,000 ಬೇರೆ ಬೇರೆ ನಿಷೇಧಿತ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲನೇದಾಗಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3ನೇ ತಾರೀಕು ಖಚಿತ ಮಾಹಿತಿಯ ಮೇರೆಗೆ CCBಯ ಅಧಿಕಾರಿಗಳು 3 ವಿದೇಶಿ ಪ್ರಜೆಗಳನ್ನು ಬಂಧಿಸಿರುತ್ತಾರೆ ಮತ್ತು ಅವರಿಂದ ಸುಮಾರು 50 ಲಕ್ಷ ಬೆಲೆ ಬಾಳ್ತಕ್ಕಂತಹ MDMA ಕ್ರಿಸ್ಟಲ್ಗಳು, ಕೊಕೇನ್ ಮತ್ತು ಇತರ ಮಾದಕ ಪದಾರ್ಥಗಳನ್ನು ಹಾಗೂ ಈ ಮಾದಕ ಪದಾರ್ಥಗಳನ್ನು ಮಾರಲಿಕ್ಕೆ ಉಪಯೋಗ ಮಾಡಿರ್ತಕ್ಕಂಥ ಕೆಲವೊಂದು ಸಾಧನ ಸಲಕರಣೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವರಲ್ಲಿ ಈ 3 ಜನರಲ್ಲಿ ಇವರುಗಳು ಬಿಸ್ನೆಸ್ ಮತ್ತು ಮೆಡಿಕಲ್ ವೀಸಾದಡಿ 2012 ಮತ್ತು 2016ರಂದು ಬೆಂಗಳೂರು ನಗರಕ್ಕೆ ಬಂದಿದ್ದು, ಅದಾದ ನಂತರದಲ್ಲಿ ಈ ರೀತಿ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮತ್ತು ಮಾರಾಟದಲ್ಲಿ ಇವರು ಶಾಮೀಲಾಗಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ. ಇವರುಗಳ ಮೇಲೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಇನ್ನೊಂದು ಮಹತ್ವದ ಅಂಶ ಅಂದರೆ, ಈ ಆರೋಪಿತರ ಪೈಕಿ ಒಬ್ಬ ಈ ಹಿಂದೆಯೂ ಕೂಡ ಇದೇ ರೀತಿಯಲ್ಲಿ ಈ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಈ ATMಗಳಲ್ಲಿ ಈ ಸ್ಕಿಮ್ಮರ್ ಮೆಷಿನನ್ನು ಯೂಸ್ ಮಾಡಿ ಹಿಂದೆ ಏನು ಮಾಡ್ತಾಯಿದ್ರು ಆ ರೀತಿ ಹಣವನ್ನು ಕದೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದ. ಈತನ ಮೇಲೆ ಬೆಂಗಳೂರು ನಗರ ಮತ್ತು ಇತರೆಡೆಗಳಲ್ಲಿ ಅಂದರೆ ರಾಮನಗರ, ಚಿತ್ರದುರ್ಗ, ಕಗ್ಲಿಪುರ ಇಲ್ಲೆಲ್ಲ ಒಟ್ಟು 28 ಈ ರೀತಿಯ ಸೈಬರ್ ಕ್ರೈಮ್ ಅಪರಾಧಗಳು ಈತನ ಮೇಲೆ ಈ ಹಿಂದೆ ದಾಖಲಾಗಿದ್ದಾವೆ. ಉಳಿದ 2 ವ್ಯಕ್ತಿಗಳ ಮೇಲೆ ಬೇರೆ ಯಾವುದೇ ಪ್ರಕರಣಗಳು ಇರೋದಿಲ್ಲ. ಎರಡನೇದಾಗಿ ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ CCBಯ ಮಾದಕ ದ್ರವ್ಯ ದಳದ ಅಧಿಕಾರಿಗಳು 8ನೇ ತಾರೀಕಿನಂದು ಕಾರ್ಯಾಚರಣೆಯನ್ನು ಕೈಗೊಂಡು ಓರ್ವ ಸ್ಥಳೀಯ ಡ್ರಗ್ ಪೆಡ್ಲರ್ನನ್ನು ಬಂಧಿಸಿ ಆತನಿಂದ 10 ಲಕ್ಷ ಮೌಲ್ಯದ 5 ಕೆಜಿ ಗಾಂಜಾ ಮತ್ತು ಮೊಬೈಲ್ ಫೋನ್ಗಳು ಮತ್ತು LSD ಸ್ಟ್ರಿಪ್ಗಳು, 25 ಗ್ರಾಮ್ ಚರಸ್, ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು, ಒಂದು ಕಾರನ್ನು ಕೂಡ ವಶಪಡಿಸಿಕೊಂಡಿರುತ್ತಾರೆ. ಈತ ನಮ್ಮ ಮೇಲೆ ಈಗ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತನ ಮೇಲೆ ಹಳೆ ಪ್ರಕರಣಗಳು ಯಾವುದು ಇರೋದಿಲ್ಲ. ಮೂರನೇದಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಗೇನ್ CCBಯ ಮಾದಕ ದ್ರವ್ಯ ದಳದ ಪೊಲೀಸರು ದಾಳಿ ಮಾಡಿ ಓರ್ವ ಸ್ಥಳೀಯ ವ್ಯಕ್ತಿಯನ್ನು, ಆಟೋ ಡ್ರೈವರ್ ಆಗಿ ಏನು ಕೆಲಸ ಮಾಡ್ತಾಯಿದ್ದೆ ಆತನನ್ನು ಬಂಧಿಸಿ ಆತನಿಂದ ಸುಮಾರು 14 ಲಕ್ಷ ಮೌಲ್ಯದ 7 ಕೆಜಿಯಷ್ಟು ಗಾಂಜಾವನ್ನು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಒಂದು ಮೊಬೈಲ್ ಫೋನನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆತನ ಮೇಲೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳೆ ಪ್ರಕರಣಗಳು ಯಾವುದೂ ಆತನ ಮೇಲೆ ಇರೋದಿಲ್ಲ. ಕೊನೆಯದಾಗಿ ಮತ್ತು ಮಹತ್ವಪೂರ್ಣವಾಗಿ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ CCBಯ ಮಾದಕ ದ್ರವ್ಯ ದಳದ ಪೊಲೀಸರು 9ನೇ ತಾರೀಕಿನಂದು ಕಾರ್ಯಾಚರಣೆ ಕೈಗೊಂಡು ಓರ್ವ ಸ್ಥಳೀಯ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಆತನಿಂದ 2 ಕೋಟಿ ಮೌಲ್ಯದ ಸುಮಾರು 2 ಕೆಜಿ ತೂಕದ ಹಶೀಶ್ ಆಯಿಲ್ ಮತ್ತು 716 ಗ್ರಾಮ್ ತೂಕದ ಚರಸ್ ಮತ್ತು ಕೃತ್ಯಕ್ಕೆ ಬಳಸ್ತಕ್ಕಂಥ ಒಂದು ಮೊಬೈಲ್ ಫೋನನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆತನ ಮೇಲೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಷ್ಟು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಈ ವಾರ ನಮ್ಮ CCBಯ ಪೊಲೀಸರು ಮಾಡಿರ್ತಕ್ಕಂತಹ ಕಾರ್ಯಾಚರಣೆಗಳು. ಅದೇ ರೀತಿ CCBಯ ಸಂಘಟಿತ ಅಪರಾಧ ದಳದ ಪೊಲೀಸರು ಖಚಿತ ವರ್ತಮಾನದ ಮೇರೆಗೆ ಓರ್ವ ವೃತ್ತಿಪರ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಆರೋಪಿಯನ್ನು ಬಂಧಿಸಿ ಆತ ಬಂಡೆಪಾಳ ಪೊಲೀಸ್ ಠಾಣೆಯಲ್ಲಿ ಮತ್ತು ಇತರೆಡೆಗಳಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ. ಈತನ ಮೇಲೆ ಹಿಂದೆ ಸುಮಾರು 53 ಕಳ್ಳತನದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಈತ
ಬಂಡೆಪಾಳ ಪೊಲೀಸ್ ಠಾಣೆಯಲ್ಲಿ 29ನೇ ತಾರೀಕು ಒಂದು ಹಗಲು ಕಳ್ಳತನದಲ್ಲಿ ಶಾಮೀಲಾಗಿದ್ದ ಅದಾದ ನಂತರದಲ್ಲಿ ಈತ ಡೂಪ್ಲಿಕೇಟ್ ಕೀಯನ್ನು ಬಳಸಿ ಈ ಒಂದು ಕೃತ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಕಂಡುಬರ್ತಿದೆ ಮತ್ತು ಈತನನ್ನು ಕರೆಸಿ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಬೇಗೂರು ಪೊಲೀಸ್ ಠಾಣೆ, ಚಂದ್ರ ಲೇಔಟ್ ಪೊಲೀಸ್ ಠಾಣೆ, HSR ಲೇಔಟ್ ಪೊಲೀಸ್ ಠಾಣೆ, ಉಳಿಮಾವು ಪೊಲೀಸ್ ಠಾಣೆ, ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ಹೀಗೆ ಒಟ್ಟು 6 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿರ್ತಕ್ಕಂಥದ್ದು ಕಂಡುಬಂದಿದ್ದು, ಆತನಿಂದ ಸುಮಾರು 422 ಗ್ರಾಂ ಮೌಲ್ಯದ 27,43,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚಿನ್ನಾಭರಣಗಳು ಜೊತೆಗೆ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿರ್ತಾರೆ. ಈ ಉತ್ತಮ ಕಾರ್ಯಾಚರಣೆಗೆ ಸಂಘಟಿತ ಅಪರಾಧ ದಳದ ಪೊಲೀಸರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಇನ್ನು ನಮ್ಮ ವಿಭಾಗದವರು ಮಾಡಿರ್ತಕ್ಕಂಥ ಕೆಲಸಗಳು ಪ್ರಮುಖವಾಗಿ ಪಶ್ಚಿಮ ವಿಭಾಗದಲ್ಲಿ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಂಪಿ ನಗರ ವಾಸಿಯೊಬ್ಬರು ಒಂದು ದೂರನ್ನು ಕೊಟ್ಟಿದ್ದರು. ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ KNS ಡೆವಲಪರ್ಸ್ ಕಚೇರಿಯಲ್ಲಿ ಹಣವನ್ನು ಇಟ್ಟಿರ್ತಕ್ಕಂಥದ್ದನ್ನು ಒಬ್ಬ ಕಚೇರಿಯ ಕೆಲಸಗಾರನೇ ಕದ್ದು ಪರಾರಿಯಾಗಿರ್ತಕ್ಕಂಥದ್ದು. ಈ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಆತನಿಂದ ಒಟ್ಟು 25 ಲಕ್ಷ ರೂಪಾಯಿ ಮೌಲ್ಯದ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಅಲ್ಲಿ 25 ಲಕ್ಷ ರೂಪಾಯಿ ಮೌಲ್ಯದ ಹಣವನ್ನು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಆತ ಆರೋಪಿ ಮಡಿಕೇರಿಯಲ್ಲಿ ಪತ್ತೆಯಾಗಿರ್ತಾನೆ. ಈ ಉತ್ತಮ ಕೆಲಸಕ್ಕೆ ಇವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಅವನು ಡ್ರೈವರ್ ಆಗಿ 6 ವರ್ಷದಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ. ಡ್ರೈವರ್ ಆಗಿ 6 ವರ್ಷದಿಂದ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ. ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಪ್ಪ? ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಓಕೆ. ಇನ್ನು ಕೇಂದ್ರ ವಿಭಾಗದಲ್ಲಿ ಅಶೋಕ್ ನಗರ ಪೊಲೀಸರು ಓರ್ವ ಹಗಲು ಕಳ್ಳತನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಪತ್ತೆ ಮಾಡಿದ್ದಾರೆ. 7ನೇ ತಾರೀಕಿನಂದು ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಕೆಲಸಕ್ಕೆ ಹೊರಗಡೆ ಹೋದಾಗ ಅವರ ಮನೆಯನ್ನು ನೀಲ್ಸಂದ್ರಲ್ಲಿರ್ತಕ್ಕಂಥ ಮನೆಯನ್ನು ಹಿಂದಿನ ಬಾಗಿಲನ್ನು ಮೀಟಿ ಒಳಗಡೆ ಬಂದು ಮನೆಯಲ್ಲಿರ್ತಕ್ಕಂತಹ ಬೇರೆ ಬೇರೆ ಆಭರಣಗಳನ್ನು ಮತ್ತು ಹಣವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಗೊತ್ತಾಗಿರ್ತದೆ. ಈ ಒಂದು ಕೃತ್ಯ ನಡೆದ ನಂತರ ಪೊಲೀಸರಿಗೆ ಮಾಹಿತಿ ಬಂದ ನಂತರದಲ್ಲಿ CCTV ಮತ್ತು ಇತರ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಚಿತ್ರದುರ್ಗದಲ್ಲಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಸುಮಾರು 24 ಲಕ್ಷ ರೂಪಾಯಿ ಹಣ ನಗದು ಹಾಗೂ 150 ಗ್ರಾಂ ಚಿನ್ನದ ಎಲ್ಲ ಒಡವೆಗಳನ್ನು ಅದೇ ದಿವಸ ರಾತ್ರಿ ಇಂಟ್ಯಾಕ್ಟಾಗಿ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ ಇಬ್ಬರು ಆರೋಪಿಗಳು ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಒಬ್ಬ MOB ಆಸಾಮಿಯಾಗಿದ್ದು ಇನ್ನೊಬ್ಬ ರೌಡಿ ಶೀಟರ್ ಆಗಿರ್ತಾನೆ. ಅವರುಗಳ ಮೇಲೆ ಹಳೆ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಉತ್ತಮ ಕೆಲಸಕ್ಕಾಗಿ ಅಶೋಕ್ ನಗರ ಪೊಲೀಸರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮತ್ತು ಪಶ್ಚಿಮ ವಿಭಾಗದ ಬಸವೇಶ್ವರ ನಗರ ಪೊಲೀಸರು ದೇವಾಲಯಗಳ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತ ದೇವಾಲಯದಿಂದ ಕಳುವು ಮಾಡಿರ್ತಕ್ಕಂಥ 12 ಗ್ರಾಂ ಚಿನ್ನದ ಸರವನ್ನು ರಿಕವರಿ ಮಾಡೋದ್ರ ಜೊತೆಗೆ ಆತ ಕಳುವು ಮಾಡಿರ್ತಕ್ಕಂಥ ಬೇರೆ ಪ್ರಕರಣಗಳು ಕೂಡ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಮೂಲತಃ ಪ್ರಕರಣ 23 ಅಂದರೆ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ದೇವಾಲಯದ ಕಳುವಿನ ಪ್ರಕರಣ. ಬಾಗಿಲ ಬೀಗವನ್ನು ಮುರಿದು ಒಳಗಡೆ ಹೋಗಿ ದೇವರ ಕೊರಳಿನಲ್ಲಿರ್ತಕ್ಕಂಥ 12 ಗ್ರಾಂ ತೂಕದ ಸರವನ್ನು ಕದ್ಕೊಂಡು ಹೋಗಿದ್ದರು. ಅದಾದ ನಂತರ ತನಿಖೆ ಫಲಕರ ಆಗಿರಲಿಲ್ಲ. ನಂತರದಲ್ಲಿ ಈಗ ಈ ತಿಂಗಳ 28ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ 28ನೇ ತಾರೀಕಿನಂದು ಖಚಿತ ವರ್ತಮಾನದ ಮೇರೆಗೆ ಮತ್ತು ಸಾಕ್ಷಿ ಆಧಾರಗಳ ಮೇಲೆ ಈ ಪ್ರಕರಣವನ್ನು ಮತ್ತೆ ಓಪನ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನ ಕೂಲಂಕುಷ ವಿಚಾರಣೆ ಮೇರೆಗೆ ಈ ಕಳುವು ಪ್ರಕರಣ ಜೊತೆಗೆ ಬಸವೇಶ್ವರ ನಗರದ ಮತ್ತೊಂದು ಮನೆ ಕಳ್ಳತನದ ಪ್ರಕರಣ ಹಾಗೆಯೇ ಮೈಸೂರು ನಗರದ ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಇನ್ನೊಂದು ಪ್ರಕರಣವನ್ನು ಕೂಡ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆಯಾಗಿ ಈತನಿಂದ ಸುಮಾರು 480 ಗ್ರಾಂ ತೂಕದ ಚಿನ್ನಾಭರಣಗಳು ಜೊತೆಗೆ ಗಿರ್ವಿ ಇಟ್ಟಿರ್ತಕ್ಕಂತಹ 152 ಗ್ರಾಂ ಚಿನ್ನಾಭರಣಗಳು ಮತ್ತು 1 kg ಬೆಳ್ಳಿಯ ಪದಾರ್ಥಗಳನ್ನು ಒಟ್ಟು ಮೌಲ್ಯ 38 ಲಕ್ಷ ರೂಪಾಯಿ ಆಗ್ಬೋದು ಮತ್ತು 632 ಗ್ರಾಂ ತೂಕದ ಚಿನ್ನಾಭರಣಗಳು ಹೀಗೆ ಸುಮಾರು ಬೆಳ್ಳಿ 1 kg ಅಷ್ಟು ಹೀಗೆ ಅವತ್ತಿನಿಂದ
ವಶಪಡಿಸ್ಕೊಂಡಿರ್ತಾರೆ. ಈತ ಕೂಡ ಮೂಲತಃ ವೃತ್ತಿಪರ ಕಳ್ಳತನ ಮಾಡ್ತಕ್ಕಂಥ ಆರೋಪಿಯಾಗಿದ್ದು ಈತನ ಮೇಲೆ ಇದುವರೆಗೆ ಸುಮಾರು 26 ಪ್ರಕರಣಗಳು ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರು ಮತ್ತು ರಾಜ್ಯದ ಬೇರೆ ಭಾಗಗಳಲ್ಲಿ ಕೂಡ ದಾಖಲಾಗಿದೆ. ಅದರಲ್ಲಿ ಒಂದು ಕೊಲೆ ಪ್ರಕರಣವೂ ಕೂಡ ದಾಖಲಾಗಿದೆ. ಈಗ ಈತನ ಬಂಧನದಿಂದ ಒಟ್ಟು 3 ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಈ ಉತ್ತಮ ಕಾರ್ಯಕ್ಕಾಗಿ ಬಸವೇಶ್ವರನಗರ ಪೊಲೀಸರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಇಲ್ಲ ಅವನಲ್ಲ. ಸಿ ರಿಪೋರ್ಟ್ ಇದೇ ಪ್ರಕರಣವನ್ನು 23 ಫೆಬ್ರವರಿ ತಿಂಗಳಲ್ಲಿ ಆಗಿತ್ತು. ಆಗಿ ತನಿಖೆ ಕೈಗೊಂಡು ಏನು ಸಾಕ್ಷಿ ಆಧಾರಗಳು ಸಿಗದೇ ಇರೋದ್ರಿಂದ ಜೂನ್ ತಿಂಗಳಲ್ಲಿ ಸಿ ರಿಪೋರ್ಟನ್ನು ಹಾಕಿದ್ರು, ಅಂದರೆ ಪತ್ತೆಯಾಗದ ಪ್ರಕರಣ ಅಂಥೇಳಿ. ಅದಾದ ನಂತರದಲ್ಲಿ ಈಗ ಈತ ಪತ್ತೆಯಾಗಿದ್ದಾರೆ. ಎಮ್ ಒ ಬಿಗಳು ಸುಮಾರು ಇರ್ತಾರೆ. ಈ ಪ್ರಕರಣದಲ್ಲಿ ಈತ ಶಾಮೀಲಾಗಿರ್ತಾನೆ ಅನ್ನೋದು ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಅದರ್ವೈಸ್ ಹಿಂದೆ ದೇವಸ್ಥಾನ ಹಿಂದೆ ಬರೀ ಮನೆ ಕಳ್ಳತನ ಮಾಡಿದ್ದ. ಅದರ ಆಧಾರದ ಮೇಲೆ ಈಗ ಪತ್ತೆ ಮಾಡಿದ್ದಾರೆ. ಬೇರೆ ರಾಜ್ಯದ ಬೇರೆ ಕಡೆ ತುಮಕೂರು, ಆಮೇಲೆ ಬೆಂಗಳೂರು ಗ್ರಾಮಾಂತರ, ನಗರದಲ್ಲಿ ಕಾಟನ್ಪೇಟೆ, ಕುಂಬಳಗೋಡು, ಇದು ರಾಮನಗರ ಜಿಲ್ಲೆ, ಅಲ್ಲೂ ಕೂಡ ಈತ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಒಟ್ಟು 2016ರಿಂದನೇ ಈತ ಈ ರೀತಿ ಕಳ್ಳತನದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಜೈಲಿಗೆ ಹೋಗೋದು, ಹೊರಗಡೆ ಬರೋದು, ಮತ್ತೆ ಮಾಡೋದು, ಮತ್ತೆ ಒಳಗಡೆ ಹೋಗೋದು. ಆಯಿತಾ? ಇನ್ನು ಇದಾವಪ್ಪ, ಇನ್ನು ಮುಗಿಸ್ಬಿಡ್ತೀನಿ ನಮ್ಮದು. ಇನ್ನೊಂದು ಬಸವೇಶ್ವರನಗರ ಪೊಲೀಸರು ಒಂದು ಮನೆ ಕಳ್ಳತನ, ಅಂದರೆ ಕೆಲಸದ ಆಕೆಯಿಂದಲೇ ಕಳ್ಳತನ ಆಗಿರ್ತಕ್ಕಂಥದ್ದನ್ನು ಪತ್ತೆ ಮಾಡಿದ್ದಾರೆ. ಇದರಲ್ಲಿ 14ನೇ ತಾರೀಕು ಏಪ್ರಿಲ್ ಓರ್ವ ಮಹಿಳೆಯೊಬ್ಬರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ ಚಿನ್ನದ ಒಡವೆ ಮತ್ತು ಬೆಳ್ಳಿಯ ಪದಾರ್ಥಗಳನ್ನು ಯಾರೋ ಕಳ್ಳತನ ಮಾಡಿದ್ದಾರೆ ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಳ ಮೇಲೆ ಸಂಶಯ ಇದೆ ಅನ್ನೋದನ್ನು ತಿಳಿದುಕೊಂಡು ಆಕೆಯನ್ನು ಬಂಧಿಸಿ ಆಕೆಯಿಂದ ಒಟ್ಟು 66 ಗ್ರಾಂ ತೂಕದ ಚಿನ್ನದ ಆಭರಣಗಳು, 155 ಗ್ರಾಂ ತೂಕದ ಬೆಳ್ಳಿಯ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ ಸುಮಾರು 4 ಲಕ್ಷ ರೂಪಾಯಿಗಳಾಗ್ಬೋದು. ಆಕೆ ಮನೆಯಲ್ಲಿ ಈ ರೀತಿ 2 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡುಬಂದಿದೆ. ಸೊ ಇಷ್ಟು ಪತ್ತೆ ಕಾರ್ಯಗಳ ಬಗ್ಗೆ. ಈಗ ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅನಿಶ್ಚಿತರವರು ಕೂಡ ಇಲ್ಲಿದ್ದಾರೆ. 2 ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಮೊದಲನೇದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯ ರಸ್ತೆ ಅಪಘಾತಗಳು ಸಂಭವಿಸ್ತಾ ಇದೆ ಮತ್ತು ಅತಿ ವೇಗದ ಚಾಲನೆ ಅಲ್ಲಿ ಭಾಳ ಕಂಡು ಬರ್ತಾ ಇದೆ. ಇದರಿಂದಾಗಿ ಈ ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಅತಿ ವೇಗ ಚಾಲನೆಯನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ನಾವು ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ. ಸದರಿ ಕ್ಯಾಮ್ರಾಗಳು ಸ್ವಯಂಚಾಲಿತ ಆಟೋಮೆಟಿಕ್ ಕ್ಯಾಮ್ರಾಗಳಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಿಯಲ್ಲಿ ಅವು ಕೆಲಸ ನಿರ್ವಹಿಸ್ತವೆ ಮತ್ತು 80 ಕಿಲೋಮೀಟರ್ಗಿಂತ ವೇಗವಾಗಿ ಚಲಿಸ್ತಕ್ಕಂಥ ವಾಹನಗಳ ವಿರುದ್ಧ ಅತಿ ವೇಗದ ಚಾಲನೆಯನ್ನು ಪ್ರಕರಣಗಳನ್ನು ದಾಖಲಿಸಿ ದಂಡವನ್ನು ವಿಧಿಸಲಾಗುವುದು. ಎಷ್ಟು ಕ್ಯಾಮ್ರಾಗಳು ಅಂತ ಇನ್ ಎ ಸ್ಟ್ರೆಚ್ ಆಫ್ 20 ಕಿಲೋಮೀಟರ್ಸಾ 34 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ 8 ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಸೊ ಈ ಅತಿ ವೇಗವಾಗಿ ಚಾಲನೆ ಮಾಡ್ತಕ್ಕಂಥವ್ರು ಗಮನ ಹರಿಸಿ. ಬೇಗ ಬಿಡಬೇಕು ಮನೆ. ವ್ಯವಸ್ಥೆ ಇಲ್ಲ, ಬೇಗ ಮನೆ ಬಿಡಬೇಕು. ಅದರ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಇದರಲ್ಲಿ, ಏನೋ ಮ್ಯಾಪಲ್ಲಿ, ಗೂಗಲ್ ಮ್ಯಾಪು ಮತ್ತು ಬೇರೆ ಬೇರೆ ಇದರಲ್ಲಿ ಆಯಾಮಗಳಿಂದ ಎಷ್ಟು ಟೈಮ್ ಟೇಕನ್. ಎವ್ರಿ ಜರ್ನಿ ಇನ್ ದ ಸಿಟಿ ಹ್ಯಾಸ್ ಟು ಬಿ ಪ್ಲ್ಯಾಂಡ್. ಯು ಕ್ಯಾನಾಟ್ ಜಸ್ಟ್ ಕಮ್ ಔಟ್ ಆಫ್ ದ ಹೌಸ್. ಬೇಜಾರಾದರೆ ಹೊರಗಡೆ ಬಂದು ಏರ್ಪೋರ್ಟ್ ರೋಡಲ್ಲಿ ಒಂದು ರೈಡ್ ಮಾಡ್ತೀನಿ ಅಂತ ಮಾಡಲಿಕ್ಕಾಗಲ್ಲ. ಅಂಥವ್ರು ಇದ್ದಾರೆ ಭಾಳ ಜನ. ವೀಕೆಂಡ್ ರೈಡು ಏರ್ಪೋರ್ಟಲ್ಲಿ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಹೊರಗಡೆ ಡಾಬಾಗಳಿಗೆ ಹೋಗಿ ಇದ್ರ ಮಾಡ್ಕೊಂಡು ಬರೋದು, ವೀಲಿಂಗ್ ಮಾಡೋದು, ಅದು ಕೂಡ ನಡೀತದೆ. ಎರಡನೇದಾಗಿ ಹೆಬ್ಬಾಳ ಮೇಲ್ಸೇತುವೆಗೆ 2 ಹೊಸ ಟ್ರ್ಯಾಕ್ಗಳನ್ನು ಈಗಾಗಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ. ಬಿ ಡಿ ಅವರು ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ.
ಈಗಾಗಲೇ 17ನೇ ತಾರೀಕಿನಿಂದ ಏಪ್ರಿಲ್ 17ರಿಂದ KR-ಪುರ ಲೂಪ್ ಸೇರುವ ಟ್ರ್ಯಾಕ್ನಲ್ಲಿ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಮಾದರಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿತ್ತು. ಈಗ 14/5ರಿಂದ ಅಂದರೆ ಇವತ್ತಿನಿಂದ KR-ಪುರಂ ಕಡೆಯಿಂದ ಬರ್ತಕ್ಕಂತಹ ಈ ಹೆಬ್ಬಾಳ ಫ್ಲೈಓವರ್ ಮುಖ್ಯ ಟ್ರ್ಯಾಕ್ಗೆ ಸೇರುವ 2 ಲಿಂಕ್ ಸ್ಕ್ಯಾನ್ಗಳನ್ನು ತೆಗೆದು ಹಾಕ್ತಾ ಇರೋದರಿಂದ ರ್ಯಾಂಪ್ ಮತ್ತು ಮುಖ್ಯ ಟ್ರ್ಯಾಕ್ಗೆ ಸಂಪರ್ಕ ಇಲ್ಲದಾಗುವುದರಿಂದ ಯಾವುದೇ ರೀತಿಯ ವಾಹನ ಸಂಚಾರ ಸಾಧ್ಯವಿರದ ಹಿನ್ನೆಲೆಯಲ್ಲಿ ಕಾಮಗಾರಿ ಮುಕ್ತಾಯವಾಗುವವರೆಗೆ ಕೆಲವೊಂದು ಮಾಡಿಫಿಕೇಷನ್ಸ್ಗಳನ್ನು ಮಾಡಲಿಕ್ಕೆ ನಾವು ಸೂಚನೆಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಪ್ರೆಸ್ ನೋಟನ್ನು ಕೊಡಲಾಗಿದೆ. ಬಹುಶಃ ವಿವರಗಳು ಅದರಲ್ಲಿ ಇದ್ದಾವೆ, ಹೇಳಲಿಕ್ಕೆ ಹೋದರೆ ಇನ್ನೂ ಹೆಚ್ಚು ಇದಾಗ್ತದೆ. ಆಲ್ ವೆಹಿಕಲ್ಸ್ ವಿಲ್ ಬಿ ಸ್ಟಾಪ್. ದಟ್ ಈಸ್ ದ ಸಮ್ ಆ್ಯಂಡ್ ಸಬ್ಸ್ಟೆನ್ಸ್. ಕ್ಯಾಮ್ರಾಗಳು ಇರೋದು ದೇವನಹಳ್ಳಿ ರೀಚ್ ಆಗೋದಕ್ಕೆ ಮಾತ್ರ ಮತ್ತೆ ಅಲ್ಲಿಂದ ಬರಬೇಕು. ನಿಮ್ಮ ಮನೆಯಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು ಇನ್ಕಮಿಂಗ್ ಏರ್ಪೋರ್ಟಿಂದ ಬೆಂಗಳೂರು ಕಡೆ ಬರೋದ್ರಲ್ಲ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು. ಬೆಂಗಳೂರಿಂದ ಏರ್ಪೋರ್ಟ್ಗೆ ಕಡಿಮೆ. ಈಗ ಬಸವೇಶ್ವರ ನಗರದಲ್ಲಿ ಆಗಿರ್ತಕ್ಕಂಥ ಕಳ್ಳತನ, ಮನೆ ಕಳ್ಳತನ, ಕೆಲಸದಾಕಿಂದ ಆಗಿರ್ತಕ್ಕಂಥ ಕಳ್ಳತನ ಏನಿದೆ ಅದರ ಕಂಪ್ಲೇಂಟ್ಗಳು ಬಂದಿದ್ದಾರೆ. ಅವ್ರುಗಳಿಗೆ ಇದನ್ನು ಕೊಡಲಾಗ್ತದೆ. ಇಮೇಲ್ ಥ್ರೆಟ್ ಬಂದಿರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ನಮ್ಮ ASC ತಂಡದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ DCP ನಾರ್ತ್ ಈಸ್ಟ್ ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಸೊ ಅದು ಹುಸಿ ಬಾಂಬ್ ಕರೆ ಅಂತ ಈಗಿನ ಮಾಹಿತಿ ಮೇರೆಗೆ ಗೊತ್ತಾಗಿದೆ. ಅದರಲ್ಲಿರ್ತಕ್ಕಂಥ ಆರೋಪಿಗಳು ಯಾರು, ಏನು ಬಹಿರಂಗವಾಗ್ತಿಲ್ಲ. ಆರೋಪಿಗಳ ಪತ್ತೆಗೆ ನಮಗೆ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಇವು ಇಮೇಲ್ಗಳ ಮುಖಾಂತರ ಬರ್ತಾ ಇದ್ದಾವೆ ಮತ್ತು ಆರೋಪಿಗಳು ಇವುಗಳನ್ನು ಕಳಿಸುವಾಗ ಇದು ನಮಗೆ ಅಷ್ಟೇ ಅಲ್ಲ, ಈವನ್ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಇವು ಬರ್ತಾ ಇದ್ದಾವೆ. ಒಂದು ಸಲ ಸ್ಕೂಲ್ಗಳಿಗೆ ಆಯಿತು, ಒಂದು ಸಲ ಮ್ಯೂಸಿಯಮ್ಗಳಿಗೆ ಆಯಿತು, ಒಂದು ಸಲ ಏರ್ಪೋರ್ಟ್ಗಳಿಗೆ ಆಯಿತು, ಒಂದು ಸಲ ಹಾಸ್ಪಿಟ್ಲಿಗೆ ಆಯಿತು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಇವು ಬರ್ತಾ ಇದ್ದಾವೆ. ಎಲ್ಲವೂ ಕೂಡ ಒಂದು ಪ್ಯಾಟರ್ನ್ ರೀತಿಯಲ್ಲಿ ಈ ಇಮೇಲ್ IDಗಳೇನಿದ್ದಾವೆ ಅವುಗಳನ್ನು ನಾವು ಗಮನಿಸಿದಾಗ ಅದರಲ್ಲಿ VPNಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು, ಪ್ರಾಕ್ಸಿ ಸರ್ವರ್ಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದರಿಂದಾಗಿ ತನಿಖೆಯಲ್ಲಿ ನಮಗೆ ಸವಾಲಾಗಿ ಪರಿಣಮಿಸಿದೆ. ಆದರೂ ಕೂಡ ಇವುಗಳನ್ನು ಭೇದಿಸಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ನಾವು ಕೇಂದ್ರೀಯ ಸಂಸ್ಥೆಗಳ ಸಹಾಯದಿಂದ ಜೊತೆಗೆ ಇಂಟರ್ಪೋಲ್ನ ಸಹಕಾರದೊಂದಿಗೆ ಪ್ರಯತ್ನಗಳನ್ನು ಮುಂದುವರಿಸಿದ್ದೇವೆ. ಯಾವುದು ಆಗಿತ್ತು I appreciate your concerns. We are also aware of these things. So no ಹಾಗೆ ಈಗ ಯಾವುದೇ ಈ ರೀತಿಯ ವಿದ್ಯಾಸಂಸ್ಥೆಗಳಿರ್ಬೋದು ಅಥವಾ ಇತರ ಸಂಸ್ಥೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು ಅಥವಾ ಏರ್ಪೋರ್ಟ್ಗಳಿರ್ಬೋದು, ಇವೆಲ್ಲ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳಿರೋದ್ರಿಂದ ಅಲ್ಲಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿರುತ್ತದೆ. ಸ್ಥಳೀಯ ಪೊಲೀಸರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ಸೊ ಹೀಗಾಗಿ ಆತಂಕದ ಅವಶ್ಯಕತೆ ಇಲ್ಲ. ಆದರೂ ಕೂಡ ಇದು ಯಾರು ಮಾಡ್ತಾ ಇದ್ದಾರೆ, ಇದು ಮಿಸ್ಚಿಫೇ ಇರ್ಬೋದು ಅಥವಾ ಇನ್ನೊಂದೇ ಇರ್ಬೋದು, ಅದನ್ನು ಪತ್ತೆ ಹಚ್ಚತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ, ಜವಾಬ್ದಾರಿ ಆಗ್ತದೆ. ಅದನ್ನು ನಾವು ಮುಂದುವರಿಸ್ತೇವೆ. ಎಸ್, ಒಂದು ನಿಮಿಷ ಇದು ಮುಗಿಸ್ಬೋಣ. ಒಂದು ನಿಮ್ಮ ಕೆಲಸ, ಒಂದು ನನ್ನ ಕೆಲಸ. ಇದು ಛಾಯಾ ಸಿಂಗ್ ಅಂಥೇಳಿ ಅವರು ಮನೆಯಲ್ಲಿ ಆಗಿರ್ತಕ್ಕಂಥ ಕಳ್ಳತನದ ಪ್ರಕರಣ. ಮೇಲೆ ಬರಬೇಕಾ? ಇಲ್ಲೇ ಇಲ್ಲ, ಇಲ್ಲೇ ಬಂದು ಇಲ್ಲೇ ಇದೆ. ಮೇಲೆ ಬರಲಾ? ಮೇಲೆ ಬರ. ಹಾಂ, ನಿಮ್ಮ ಅಮಾನತು ನಿಮ್ಮ ಬಳಿ. ಥ್ಯಾಂಕ್ ಯು ಹಾಂ ಹಾಂ, ಇಟ್ಕೊಳ್ಳಿಮ್ಮ. ಕಮ್ ಸರ್. ಎಸ್ ಸರ್. ಸರ್ ಈ ಕಡೆ ಸರ್. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಸ್, ನಿಮ್ದು ಯಾವುದು? ಓಹ್, ಇಷ್ಟೊಂದು ಇದ್ರೆ ಹೊಡೆಯರ ಯಾವುದ್ರದ್ದು? ಇದು ನಿಮ್ಮ KNS.
ಓನರ್ ಓನರ್ ಇವರಿಂದ ಗೊತ್ತಾಯ್ತು ಅಲ್ಲ ಅಂದ್ರು ಸರ್ ಸರ್ ಒಂದು ನಿಮಿಷ ಈ ಕಡೆ ತಿರುಗಿ ಸರ್ ಬಂದೆ ಒಂದು ನಿಮಿಷ ಮತ್ತೆ ನೀವು ಅಲ್ಲೇ ಬ್ರೇಕ್ ಮಾಡಿಬಿಡ್ತೀರಾ ಅಂತೇಳಿ ಬ್ರೇಕಿಂಗ್ ಕಾಟಕ್ಕೆ ಹಾಂ ಬಂದೆ ಹಾಂ ಈ ಫ್ರೇಮಿಂಗ್ ಸರ್ ಇರಪ್ಪ ಅವ್ರು ಸಮಾಧಾನ ಆಗೋರು ದುಡ್ಡು ನಿಮ್ಮದೇ ಡೋಂಟ್ ವರಿ ಥ್ಯಾಂಕ್ ಯು ಇದು ಪಂಚರ್ ಮಾಫಿಯಾ ಇದೆಯಲ್ಲ ಮತ್ತೆ ಆಕ್ಟಿವ್ ಆಗಿದೆ ಮೇನ್ಸತ್ವ ಇದೆಯಲ್ಲ ಯಾವ್ದು? ಆಲ್ರೆಡಿ ಹಾಳಾಗಿದೆ ಬೇರೆ ಪಂಚರ್ ಮಾಫಿಯಾ ಮೊಳೆ ಸಂಖ್ಯೆ ಜಾಸ್ತಿ ಹೆವಿ ಪಂಚರ್ ಸರ್ ಆ್ಯಕ್ಚುಲಿ ಅದು ತುಂಬ ವೆಹಿಕಲ್ಸ್ನು ಪಂಚರ್ ಆಗ್ತಾ ಇದೆ ಮೊಳೆಗಳಿಂದ ಪಂಚರ್ ಮಾಫಿಯಾ ಮತ್ತೆ ಆಕ್ಟಿವ್ ಆಗಿದೆ ನೋಡಿ ಸರ್ ಅದು ಪೊಲೀಸರನ್ನು ಆ್ಯಕ್ಟಿವ್ ಮಾಡೋಣ ಸರ್ ಹೆಬ್ಬಳ ಪ್ರಕರಣ ಹೆಬ್ಬಾಳ್ದೇನಪ್ಪ ಹ್ಞೂ ಏನಾಯ್ತಪ್ಪ ಅದು ತನಿಖೆ ನಡೀತಾ ಇರ್ತದೆ ಗೊತ್ತಾಯ್ತು ಕೇಸ್ ಆಗಿದ್ದು ಗೊತ್ತಿದೆ ಬೈರ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಇನ್ಸ್ಪೆಕ್ಟ್ರು ಪತ್ತೆ ಮಾಡ್ತಾರೆ ಪ್ರಸ್ತುತ ಹಂತ ನನಗೆ ಜ್ಞಾಪಕ ಇಲ್ಲ ನಿಮ್ಗೆ ಗೊತ್ತಿದೆಯಪ್ಪ ಪ್ರಸ್ತುತ ಹಂತವನ್ನು ಅಡಿಷನಲ್ CP ಅವರು ತಿಳಿಸ್ತಾರೆ ಯಾವುದು ಅದು ಅವರೇ ಕೊಡ್ತಾರೆ DCP ಅವ್ರು ಕೊಡ್ತಾರೆ ತಾವು ಆಯಿತಾ ಬನ್ನಿ ಯಾರು ಫೋಟೋದವ್ರು ಬನ್ನಿ ನಿಮಗೆ ಹಾಗೆ ಇದನ್ನು ಕೊಡ್ತೀನಿ ದುಡ್ಡನ್ನು ತಗೊಳ್ಳಿ ನಿಮ್ಮದು ಬಹುಮಾನ ಪಟ್ಟಿ ಥ್ಯಾಂಕ್ಸ್ ಕೂತು ಆಯ್ತಾ ಒಂದೇ ಒಂದು ಸೆಕೆಂಡ್ ಇನ್ನೊಂದಿದೆ ವಿಜಯನಗರ ಬಸವೇಶ್ವರ ಇಬ್ಬರು ಬಂದ್ಬಿಡಿ ವಿಜಯನಗರದವ್ರು ಇದ್ದೀರಾ ಸರ್ ಸರ್ ಬಿಡಿ ಸರ್ ಈ ಕಡೆ ಸರ್ ಇನ್ಯಾರಪ್ಪ ಅವ್ರು ಯಾರೋ ಬಂತಲ್ಲ ಓಕೆ ಥ್ಯಾಂಕ್ ಯು ನೆಕ್ಸ್ಟು ಅಶೋಕ್ ನಗರ ತಗೊಳ್ಳಿ ಅಶೋಕ್ ನಗರ ಓಕೆ